ನಮಸ್ಕಾರ ವೀಕ್ಷಕರೇ, ಹಾಲ್ ರೈಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಬಿಟ್ಟೆನೆಂದರೂ ಬಿಡದು ಎನ್ನುವ ಕನ್ನಡದ ಗಾದೆ ಕೆಲವು ವ್ಯಕ್ತಿಗಳಿಗೆ ಅನ್ವರ್ಥ ಎನ್ನುವಂತಿರುತ್ತವೆ. ಅಧಿಕಾರ ಹಾಗೂ ಹುದ್ದೆಗಳು ನನಗೆ ಬೇಡ ಎಂದರೂ ಅವು ಹುಡುಕಿಕೊಂಡು ಬರುತ್ತವೆ. ಅಂಥ ವ್ಯಕ್ತಿಗಳಲ್ಲಿ ಇವರೂ ಒಬ್ಬರು ಇರಬಹುದು. ನಾವು ಈಗ ಹೇಳಲು ಹೊರಟಿರುವುದು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಬೂಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪ. ಹೌದು, ಅಭಿಮಾನಿಗಳಿಂದ ರಾಜಾ ಹುಲಿ ಎಂದು ಕರೆಸಿಕೊಳ್ಳುವ BS ಯಡಿಯೂರಪ್ಪ ಅವರಿಗೆ ಇಳಿಯ ವಯಸ್ಸಿನಲ್ಲೂ ಬಹುದೊಡ್ಡ ಹುದ್ದೆ ಒಲಿದು ಬರುತ್ತಿದೆ. ಹಾಗಾದರೆ ಯಾವುದು ಆ ಹುದ್ದೆ? ಯಡಿಯೂರಪ್ಪ ಅವರಿಗೆ ಪಕ್ಷಭೇದ ಮರೆತು ಎಲ್ಲರೂ ಸಪೋರ್ಟ್ ಮಾಡುತ್ತಿರುವುದ್ಯಾಕೆ? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, 12ನೇ ಶತಮಾನದಲ್ಲಿ ಸಮಾನತೆ ಸಾರಲು ಬಸವಾದಿ ಪ್ರಮಥರು ಅನುಭವ ಮಂಟಪ ಕಟ್ಟಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಅವರ 770 ಗಣಗಳರು ಸೇರಿ ವಚನಶಾಸ್ತ್ರ ಎನ್ನುವ ಸಾಹಿತ್ಯ, ಆಧ್ಯಾತ್ಮ, ಸಂಸ್ಕೃತಿ ಬಿಂಬಿಸುವ ಹೊಸ ಶಕೆಯನ್ನೇ ಆರಂಭಿಸಿದ್ದರು. ಅದು ಮುಂದೆ ಬೆಳೆದು ಜಾತಿ ಭೇದ ಮರೆತು ವೀರಶೈವ ಲಿಂಗಾಯತ ಎನ್ನುವ ಸನ್ಮಾರ್ಗವನ್ನು ಹುಟ್ಟು ಹಾಕಿತ್ತು. ವೀರಶೈವ ಲಿಂಗಾಯತ ಇದು ಒಂದು ಸಂಪ್ರದಾಯ ಮಾತ್ರವಲ್ಲ, ಕಾಯಕ, ದಾಸೋಹ, ಭಕ್ತಿ ಒಳಗೊಂಡ ಒಂದು ಸಂಸ್ಕೃತಿ. ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ವೀರಶೈವ ಲಿಂಗಾಯತ ಎನ್ನುವುದು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರ, ತೆಲಂಗಾಣದಲ್ಲೂ ಅದರ ಸಂಪ್ರದಾಯವಿದೆ. ಆದರೆ ಕರ್ನಾಟಕದಲ್ಲಿ ರಾಜಕೀಯ ಸ್ಥಾನ ಪಲ್ಲಟ ಬದಲಿಸುವ ಶಕ್ತಿ ವೀರಶೈವ ಲಿಂಗಾಯತ ಸಮಾಜಕ್ಕಿದೆ. ಸಮಾಜದ ಜನರು ಯಾವ ಕಡೆ ಹೆಚ್ಚಾಗಿ ಒಲವು ತೋರುತ್ತಾರೋ ಆ ಕಡೆ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇದು ನಿನ್ನೆ ಮೊನ್ನೆಯ ಸುದ್ದಿಯಲ್ಲ, ಕಳೆದ 5 ದಶಕಗಳಿಂದ ನಡೆದುಕೊಂಡು ಬಂದ ಅಲಿಖಿತ ಸಂಪ್ರದಾಯವಾಗಿದೆ. ನಾವು ಇಷ್ಟೆಲ್ಲ ಪೀಠಿಕೆ ಹಾಕಲು ಕಾರಣ ವೀರಶೈವ ಲಿಂಗಾಯತ ರಾಜಕೀಯ ಏರಿಳಿತ. ಅಖಿಲ ಭಾರತ ವೀರಶೈವ ಲಿಂಗಾಯತ ವೇದಿಕೆಯನ್ನು ಕಟ್ಟಿಕೊಂಡು ದೇಶಾದ್ಯಂತ ಸಂಪ್ರದಾಯ ಉಳಿಸುವ ಕೆಲಸಕ್ಕೆ ಕೈ ಹಾಕಿದ ವೇದಿಕೆ ವಚನಶಾಸ್ತ್ರ ಬೆಳೆಸಿಕೊಂಡು ಬಂದಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ದಿವಂಗತ ಶಾಮನೂರು ಶಿವಶಂಕರಪ್ಪ ಕಳೆದ 2 ದಶಕಗಳಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದರು. ವೇದಿಕೆಗೆ ತನು ಮನ ಧನ ಅರ್ಪಣೆ ಮಾಡಿ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದರು. ಅವರ ನಿಧನದ ನಂತರ ಹುದ್ದೆ ಖಾಲಿ ಇದ್ದು ಅದಕ್ಕೆ ಸೂಕ್ತ ವ್ಯಕ್ತಿಯ ಹುಡುಕಾಟಕ್ಕೆ ವೇದಿಕೆ ಮುಂದಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಮಾಜಿ CM ಯಡಿಯೂರಪ್ಪ ಆಯ್ಕೆ ಆಗುವ ಎಲ್ಲ ಸಾಧ್ಯತೆ ಇದೆ. 80ರ ಇಳಿ ವಯಸ್ಸಿನಲ್ಲೂ ರಾಜಹುಲಿ ಯಡಿಯೂರಪ್ಪ ಆಕ್ಟಿವ್ ಆಗಿ ಓಡಾಡಿಕೊಂಡಿದ್ದಾರೆ. ದೇಹಕ್ಕೆ ವಯಸ್ಸಾದರೂ ಸಂಘಟನೆ, ಹೋರಾಟ, ಸಮಾಜ ಕಟ್ಟುವ ಕೆಲಸಕ್ಕೆ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅತ್ಯಂತ ಹಿರಿಯರು, ಸೂಕ್ತ ವ್ಯಕ್ತಿಯೂ ಅವರೇ ಆಗಿದ್ದಾರೆ. ಯಡಿಯೂರಪ್ಪ ಅವರಿಗೆ ಎಲ್ಲ ವೀರಶೈವ ಲಿಂಗಾಯತ ಮಠಗಳ ಸ್ವಾಮೀಜಿಗಳ ಬೆಂಬಲ ಕೂಡ ಇದೆ. ಸ್ಪರ್ಧೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ ಇದ್ದರೂ ಕೂಡ ಯಡಿಯೂರಪ್ಪ ಅವರಿಗೆ ಯಾವ ಲೆಕ್ಕವೂ ಇಲ್ಲ. ಹೀಗಾಗಿ ಯಡಿಯೂರಪ್ಪ ಆಯ್ಕೆ ಬಹುತೇಕ ಫಿಕ್ಸ್ ಆಗಿದೆ. ಚುನಾವಣೆ ರಾಜಕೀಯದಿಂದ ನಿವೃತ್ತಿಯಾಗಿರುವ ರಾಜಹುಲಿ ಯಡಿಯೂರಪ್ಪ BJP ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರಾಗಿ ಮುಂದುವರೆದಿದ್ದಾರೆ. ಅಲ್ಲದೆ BJP ಸಂಘಟನೆ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಯಲ್ಲೂ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ದೊಡ್ಡ ಹುದ್ದೆ ಒಲಿಯುವ ಸಾಧ್ಯತೆ ಇದೆ. ಸೊ ವೀಕ್ಷಕರೇ, ನಾವು ಈಗಾಗಲೇ ಹೇಳಿದಂತೆ ಕೆಲವರಿಗೆ ಅವಕಾಶ ಬಿಟ್ಟೆನೆಂದರೂ ಬಿಡದು ಎನ್ನುವ ಮಾತು ರಾಜಹುಲಿ ಯಡಿಯೂರಪ್ಪ ಅವರಿಗೆ ಅಕ್ಷರಶಃ ಸೂಕ್ತವೆನಿಸುತ್ತದೆ.